ನಮಸ್ಕಾರ ಎಲ್ಲರಿಗೂ. ನಾವು ಈ ದಿನ ವಿಡಿಯೋದಲ್ಲಿ ಆರ್ಟಿಕಲ್ 75 ಸಬ್ ಕ್ಲಾಸ್ 1 ರಿಂದ ಆರ್ಟಿಕಲ್ 75 ಸಬ್ ಕ್ಲಾಸ್ 6 ರವರೆಗೂ ಎಲ್ಲಾನು ಡಿಸ್ಕಷನ್ ಮಾಡಿದ್ವಿ. ಏನು 75 ಸಬ್ ಕ್ಲಾಸ್ 1 ರಿಂದ 75 ಸಬ್ ಕ್ಲಾಸ್ 6 ರವರೆಗೂ ಟೋಟಲಿ 8 ಉಪವಿಧಿಗಳ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಸರ್ ಏನ್ ಹೇಳಿದ್ರು 1 ರಿಂದ 6 ತನಕ 6 ಬರೆಯೋದು ಬಿಟ್ಟು ನೀವು 8 ಹೇಳಕತ್ತಿರಲ್ಲ ಅಂತ ಕೇಳಬಹುದು. ಅದ್ರಾಗ ಆರ್ಟಿಕಲ್ 75 ಸಬ್ ಕ್ಲಾಸ್ 1A ಮತ್ತು ಆರ್ಟಿಕಲ್ 75 ಸಬ್ ಕ್ಲಾಸ್ 1B ನ ಬಗ್ಗೆ ಅದ್ರ ಬಗ್ಗೆನೂ ಚರ್ಚೆ ಮಾಡಿದ್ವಿ. ಇವೆರಡನ್ನ ಹಿಡಿದು ಕೌಂಟ್ ಮಾಡಿದ್ರಿ ಅಂತಂದ್ರೆ ಆರ್ಟಿಕಲ್ 75 1A ರಿಂದ ಆರ್ಟಿಕಲ್ 75 6 ರವರೆಗೂ ಟೋಟಲಿ 8 ಉಪವಿಧಿಗಳ ಬಗ್ಗೆ ಡಿಸ್ಕಷನ್ ಮಾಡಿವಿ. ಏನಿದು ಅದರ್ ಪ್ರೊವಿಷನ್ಸ್ ಟು ದಿ ಕೌನ್ಸಿಲ್ ಆಫ್ ಮಿನಿಸ್ಟರ್ ಅಂತ ಹೇಳಿ ಒಂದು ಟಾಪಿಕ್. ಇದು ಏನು ಬೇರೆ ಬೇರೆ ರೀತಿಯ ಪ್ರಾವಿಷನ್ಗಳು ಮಿನಿಸ್ಟ್ರಿಗಳಿಗೆ ಸಂಬಂಧಿಸಿದಂತೆ, ಸಚಿವರಿಗೆ ಸಂಬಂಧಿಸಿದಂತೆ ಅಂತ ಹೇಳಿ ಡಿಸ್ಕಷನ್ ಮಾಡಿದ್ವಿ. ಸರ್ ಅವೆಲ್ಲನೂ ಬಹಳ ದೊಡ್ಡ ವಿಡಿಯೋಗಳಾಗ್ಯಾವ. ಅದ್ರ ಸಂಬಂಧ ನಮಗೆ ಸ್ವಲ್ಪ ನಮ್ಮ PCPSI ಗೆ ಸಂಬಂಧಪಟ್ಟಂಗೆ ಒಂದೇ ವಿಡಿಯೋದೊಳಗೆ ಬರಂಗೆ ಏನಾದರೂ ಒಂದು ವಿಡಿಯೋ ಮಾಡ್ರಿ ಅಂತ ಹೇಳಿ ಕೇಳಿದ್ರಿ ಅಂತಂದ್ರೆ ಈ ವಿಡಿಯೋ ಅವರಿಗಾಗಿ. ಏನು ಆರ್ಟಿಕಲ್ 75 ಸಬ್ ಕ್ಲಾಸ್ 1 ರಿಂದ ಆರ್ಟಿಕಲ್ 75 ಸಬ್ ಕ್ಲಾಸ್ 6 ರವರೆಗೂ ಒಂದೇ ವಿಡಿಯೋದೊಳಗೆ ಜಸ್ಟ್ ಜಿಸ್ಟ್ ಹೇಳೋದು ಅಂತ ಹೇಳ್ತೀವಿ. ಅದನ್ನ ಈ ವಿಡಿಯೋದೊಳಗೆ ನೋಡೋಣ. ಫಸ್ಟ್ನೇದಕ್ಕೆ ಆರ್ಟಿಕಲ್ 75 ಸಬ್ ಕ್ಲಾಸ್ 1 ಏನ್ ಹೇಳ್ತೈತಿ? ರಾಷ್ಟ್ರಪತಿಯ ಕಾರ್ಯಾಂಗದ ಕಾರ್ಯದಲ್ಲಿ ಸಹಾಯ ಮಾಡಲು ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಅವಶ್ಯಕತೆ ಇದ್ದೇ ಇರ್ತೈತಿ. ಅಂದ್ರೆ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲದ ಸಲಹೆಯ ಮೇರೆಗೆ ಕೆಲಸ ಮಾಡಬೇಕು ಅಂತ ಹೇಳಿ ಆರ್ಟಿಕಲ್ 73 ಕ್ಲಿಯರ್ ಮಾಡತೈತಿ. ಹಂಗೆ ಆರ್ಟಿಕಲ್ 53 ಕೂಡ ಹೇಳ್ತೈತಿ. ಆರ್ಟಿಕಲ್ 53 ಏನ್ ಹೇಳ್ತೈತಿ ಅಂತಂದ್ರೆ ರಾಷ್ಟ್ರಪತಿಗಳೇ ಕಾರ್ಯಾಂಗದ ಮುಖ್ಯಸ್ಥರಾಗಿದ್ದು ಅವರ ಸಬಾರ್ಡಿನೇಟ್ ಆಫೀಸರ್ಗಳ ಮೂಲಕ ಕೆಲಸ ಮಾಡಬೇಕು ಅಂತ ಹೇಳಿ. ಅವರ ಸಬಾರ್ಡಿನೇಟ್ ಆಫೀಸರ್ಸ್ ಯಾರಪ್ಪ ಅಂತ ಕೇಳಿದ್ರೆ ಇವರೇ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ. ಇವರು ಅವರ ಸಬಾರ್ಡಿನೇಟ್ ಆಫೀಸರ್ಸ್. ಹೌದಾ? ಅವರ ಮೂಲಕ ಕೆಲಸ ಮಾಡಬೇಕು ಅಂತಂದ್ರೆ ಅವರನ್ನ ನೇಮಕ ಯಾರು ಮಾಡಬೇಕು? ಕೆಲಸಕ್ಕೆ ನೇಮಕ ಮಾಡ್ಕೋಬೇಕಲ್ಲ, ಅದನ್ನ ಯಾರು ಮಾಡಬೇಕು ಅಂತ ಕೇಳಿದ್ರೆ ಆರ್ಟಿಕಲ್ 75 ಸಬ್ ಕ್ಲಾಸ್ 1 ಹೇಳ್ತೈತಿ ಯಾರು ಮಾಡಬೇಕು ಅಂತ ಹೇಳಿ ರಾಷ್ಟ್ರಪತಿ ನೇಮಕ ಮಾಡಬೇಕು. ಯಾರನ್ನ ನೇಮಕ ಮಾಡಬೇಕು ಅಂತ ಕೇಳಿದ್ರೆ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲವನ್ನ. ಪ್ರಧಾನಮಂತ್ರಿಯನ್ನ ನೇಮಕ ಮಾಡಬೇಕು ಮತ್ತು ಆತನ ಮಂತ್ರಿಮಂಡಲವನ್ನ ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಮಾಡಬೇಕು. ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಮಂತ್ರಿಮಂಡಲದ ಮಂತ್ರಿಯ ಸಲಹೆಯ ಮೇರೆಗೆ ಮಂತ್ರಿಮಂಡಲದ ಸದಸ್ಯರನ್ನ ನೇಮಕ ಮಾಡಬೇಕು. ರಾಷ್ಟ್ರಪತಿ ನೇಮಕ ಮಾಡಬೇಕು ಅಂತ ತಿಳ್ಕೊಂಡು ಶಿಕ್ಷಕವ್ರನ್ನೆಲ್ಲ ಪ್ರಧಾನಮಂತ್ರಿ ಮಾಡಕ್ ಬರಂಗಿಲ್ಲ, ಶಿಕ್ಷಕವ್ರನ್ನೆಲ್ಲ ಮಂತ್ರಿಯನ್ನು ಮಾಡಕ್ ಬರಂಗಿಲ್ಲ. ದೇರ್ ಇಸ್ ಅನ್ ಪ್ರೊಸೀಜರ್. ಪ್ರಧಾನಮಂತ್ರಿಯನ್ನ ಶಾಸಕಾಂಗ ಸಭೆ ನಿರ್ಧರಿಸಿದ ವ್ಯಕ್ತಿಯನ್ನೇ ಪ್ರಧಾನಮಂತ್ರಿಯನ್ನಾಗಿ ಮಾಡಬೇಕು. ಜೊತೆಗೆ ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಮಾತ್ರ ಮಂತ್ರಿಮಂಡಲದ ಸದಸ್ಯರನ್ನ ನೇಮಕ ಮಾಡಬೇಕು ಅಂತ ಹೇಳಿ ರಾಷ್ಟ್ರಪತಿಗೆ ಲಿಮಿಟೇಷನ್ ಅನ್ನು ಹೇಳ್ತೈತಿ. ಯಾವುದು? ಆರ್ಟಿಕಲ್ 75 ಸಬ್ ಕ್ಲಾಸ್ 1. ಅದಕ್ಕೆ ಹೇಳೋದು, ಈಗ ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಮಂತ್ರಿಯನ್ನು ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿ ಇರಲಿಲ್ಲ ಅಂತಂದ್ರೆ, ಅಂದ್ರೆ ಪ್ರಧಾನಮಂತ್ರಿ ಸಲಹೆಯನ್ನ ಡಿಸ್ಕ್ವಾಲಿಫೈ ಮಾಡಿ ಅವನೇ ಏನಾದ್ರು ನೇಮಕ ಮಾಡಕತ್ತಿದ್ರು ಅಂತಂದ್ರೆ ಯದ್ವಾತದ್ವ ಆಗಿಬಿಡತೈತಿ. ಫಾರ್ ಎಕ್ಸಾಂಪಲ್ ರಾಷ್ಟ್ರಪತಿ ಆದವ್ರು ಇಲ್ರಿ ನಾನು ರಾಹುಲ್ ಗಾಂಧಿಯನ್ನ ಏನ್ ಮಾಡ್ತೀನಿ ಅಂತಂದ್ರೆ ಫಾರಿನ್ ಸಚಿವರನ್ನಾಗಿ ಮಾಡ್ತೀನಿ ಅಂತ ಕೂತ್ರೆ ಏನ್ ಮಾಡೋದು? ರಾಹುಲ್ ಗಾಂಧಿಯನ್ನ ವಿದೇಶಾಂಗ ಮಂತ್ರಿಯನ್ನಾಗಿ ಮಾಡ್ತೀನಿ ಅಂತ ಕೂತ್ರೆ ಏನ್ ಮಾಡೋದು? ಬಿಜೆಪಿ ಗೌರ್ಮೆಂಟ್ ಇದ್ದ ಕಾಂಗ್ರೆಸ್ ಅವ್ರನ್ನ ಮಂತ್ರಿ ಮಾಡ್ತೀನಿ ಅಂತ ಕೂತ್ರೆ ಏನ್ ಮಾಡೋದು? ಹೌದಾ? ಅಲ್ಲಿ ಸರ್ಕಾರ ನಡೆಯೋದಿಲ್ಲ, ಗುದ್ದಾಟ ನಡೀತೈತಿ. ಅದಕ್ಕೆ ಏನ್ ಮಾಡ್ತಾರೋ ಅಂತಂದ್ರೆ ಪ್ರಧಾನಮಂತ್ರಿಯ ಸಲಹೆಯ ಮೇರೆಗೆ ಮಾತ್ರ ಮಂತ್ರಿಮಂಡಲವನ್ನ ನೇಮಕ ಮಾಡಬೇಕು ಅಂತ ಹೇಳಿ ರಾಷ್ಟ್ರಪತಿಗೆ ಲಿಮಿಟ್ ಆಗ್ತೈತಿ. ಯಾವುದು? ಆರ್ಟಿಕಲ್ 75 ಸಬ್ ಕ್ಲಾಸ್ 1. ಇನ್ನ ಆರ್ಟಿಕಲ್ 75 ಸಬ್ ಕ್ಲಾಸ್ 1A ಏನ್ ಹೇಳ್ತೈತಿ ಅಂತಂದ್ರೆ ಒಂದು ಲಿಮಿಟ್ ಆಗ್ತೈತಿ. ಈ ಮಂತ್ರಿಮಂಡಲವನ್ನ ನೇಮಕ ಮಾಡ್ಕೊಳ್ಳೋ ಅಧಿಕಾರವನ್ನ ರಾಷ್ಟ್ರಪತಿಗೆ ಕೊಟ್ಟರು. ಎಷ್ಟು ಮಂದಿನ ನೇಮಕ ಮಾಡ್ಕೋಬೇಕು ನೀನು ಅಂತ ಕೇಳಿದ್ರೆ ಲೋಕಸಭೆಯ ಒಟ್ಟು ಸದಸ್ಯರ ಸಂಖ್ಯೆಯ 15% ಅನ್ನ ಮೀರದ ಹಾಗೆ, ನಾಟ್ ಎಕ್ಸೀಡ್ ದಿ 15% ಆಫ್ ದಿ ಲೋಕಸಭಾ ಅಂತೇಳಿ ಬರೀತಾರೆ ಆರ್ಟಿಕಲ್ 75 ಸಬ್ ಕ್ಲಾಸ್ 1. ಎಷ್ಟು ಜನನ ನೀನು ನಿನ್ನ ಕಾರ್ಯಕಾರಿಣಿ ಕಾರ್ಯದಲ್ಲಿ ಸಹಾಯ ಮಾಡಲು ಬಳಸ್ಕೋಬೇಕು ಅಂತಂದ್ರೆ ಲೋಕಸಭೆಯ 15% ಅನ್ನ ಮೀರದ ಹಾಗೆ, ಅದಕ್ಕಿಂತ ಕಡಿಮೆನೆ ಬಳಸ್ಕೋಬೇಕು, ಅದಕ್ಕಿಂತ ಜಾಸ್ತಿ ಬಳಸಿಕೊಳ್ಳುವ ಹಾಗಿಲ್ಲ. ಇಲ್ಲಿ ವರ್ಡ್ ಯಾವ ಸಭೆ ಅಂತ ಕೇಳಿದ್ರೆ ಲೋಕಸಭೆ, ರಾಜ್ಯಸಭೆ ಅಲ್ಲ. ಇದಿಷ್ಟು ನೆನಪಲ್ಲಿರ್ಬೇಕು. ಇನ್ನು ಆರ್ಟಿಕಲ್ 75 ಸಬ್ ಕ್ಲಾಸ್ 1B ಏನ್ ಹೇಳ್ತೈತಿ ಅಂದ್ರೆ ಯಾವುದೇ ವ್ಯಕ್ತಿ, ಯಾವುದೇ ಸದನದ ವ್ಯಕ್ತಿ ಆಗಿದ್ರು ಕೂಡ, ಯಾವುದೇ ವ್ಯಕ್ತಿ MP ಆಗಿ ಆಯ್ಕೆ ಆಗಿರ್ತಾನೆ, ಅವನು ಯಾವುದೇ ಸದನದ ವ್ಯಕ್ತಿ ಆಗಿದ್ರು ಕೂಡ ಅವನು 10ನೇ ಅನುಸೂಚಿಯ ಪ್ಯಾರಾ 2ರಲ್ಲಿ ಹೇಳಿದಂತೆ ಡಿಸ್ಕ್ವಾಲಿಫೈ ಆಗಿದ್ದ ಅಂತಂದ್ರೆ, ಅನರ್ಹ ಆಗಿದ್ದ ಅಂತಂದ್ರೆ ಆತ ಮಂತ್ರಿಯಾಗಿಯೂ ಮುಂದುವರಿಯಲು ಅನರ್ಹನಾಗಿರುತ್ತಾನೆ. ಅರ್ಥ ಆಯ್ತಾ? ಅವ MP ಆಗಿ ಮುಂದುವರಿಯಲು ನಾಲಾಯಕ ಆಗಿದ್ದ ಅಂತಂದ್ರೆ ಮಂತ್ರಿಯಾಗಿ ಮುಂದುವರಿಯಲು ಅವನು ನಾಲಾಯಕ. ಅಂದ್ರೆ ಬೈಗಳೆಲ್ಲ ನಾ ಹೇಳಿದ ನಾಲಾಯಕ ಅಂತಂದ್ರೆ ಆತ ಕೆಲಸ ಮಾಡಲು ಮುಂದುವರಿಯಕ್ಕೆ ಸಾಧ್ಯ ಇಲ್ಲ ಅಂತ, ಅನರ್ಹ ಅಂದಂಗೆ. ಹೌದಾ? ಯಾವುದು? ಆರ್ಟಿಕಲ್ 75 ಸಬ್ ಕ್ಲಾಸ್ 1B. 10ನೇ ಅನುಸೂಚಿ ಏನ್ ಹೇಳ್ತೈತಿ ಅಂತಂದ್ರೆ ಪಕ್ಷಾಂತರ ನಿಷೇಧ ಕಾಯ್ದೆಯ ಬಗ್ಗೆ ಹೇಳ್ತೈತಿ. ಪಕ್ಷಾಂತರ ನಿಷೇಧ ಕಾಯ್ದೆ, ಆಂಟಿ ಡಿಫೆಕ್ಷನ್ ಲಾ ಪ್ರಕಾರ ಆತ ಏನಾದ್ರೂ ಅನರ್ಹನಾಗಿದ್ದ ಅಂತಂದ್ರೆ ಆತ ಮಂತ್ರಿಯಾಗಿಯೂ ಕೂಡ ಮುಂದುವರಿಯಲು ಅನರ್ಹನಾಗಿರುತ್ತಾನೆ. ಇದು ಆರ್ಟಿಕಲ್ 75 ಸಬ್ ಕ್ಲಾಸ್ 1B. ಇನ್ನು ಆರ್ಟಿಕಲ್ 75 ಸಬ್ ಕ್ಲಾಸ್ 2 ಏನ್ ಹೇಳ್ತೈತಿ ಅಂತ ಹೇಳಿ ನೋಡಿದ್ರೆ
ಆರ್ಟಿಕಲ್ 75 ಸಬ್ ಕ್ಲಾಸ್ 2 ಏನ್ ಹೇಳ್ತೈತಿ ಅಂದ್ರೆ, ನೇಮಕವಾದ ವ್ಯಕ್ತಿ, ಮಂತ್ರಿಯಾಗಿ ನೇಮಕವಾದ ವ್ಯಕ್ತಿ ಎಷ್ಟು ಅವಧಿಯವರೆಗೂ ಆತ ಕೆಲಸ ನಿರ್ವಹಿಸ್ತಾನೋ ಅಂತ ಕೇಳಿದ್ರೆ, ಎಲ್ಲಿವರೆಗೂ ಆತ ಕೆಲಸ ನಿರ್ವಹಿಸ್ತಾನೋ ಅಂತಂದ್ರೆ ರಾಷ್ಟ್ರಪತಿಯ ಇಚ್ಛೆ ಇರುವವರೆಗೂ. ರಾಷ್ಟ್ರಪತಿ ಇಚ್ಛೆ ಇರುವವರೆಗೂ. ಡ್ಯೂರಿಂಗ್ ದಿ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ ಅಂತ ಕರೀತಾರೆ. ಡ್ಯೂರಿಂಗ್ ದಿ ಪ್ಲೆಜರ್ ಆಫ್ ದಿ ಪ್ರೆಸಿಡೆಂಟ್ ಹಿ ಶಾಲ್ ಬಿ ಕಂಟಿನ್ಯೂ ಆಸ್ ಅ ಮಿನಿಸ್ಟರ್, ಅದರ್ವೈಸ್ ಹಿ ಶುಡ್ ಬಿ ರಿಸೈನ್ಡ್. ಏನು ಆರ್ಟಿಕಲ್ 75 ಸಬ್ ಕ್ಲಾಸ್ 2 ಏನ್ ಹೇಳ್ತೈತೆ ಅಂದ್ರೆ, ಯಾವುದೇ ವ್ಯಕ್ತಿ ಮಂತ್ರಿಯಾಗಿ ಎಷ್ಟು ಅವಧಿಯವರೆಗೂ ಮುಂದುವರಿತಾನೋ ಅಂತ ಕೇಳಿದ್ರೆ, ಆತ ರಾಷ್ಟ್ರಪತಿಯ ಇಚ್ಛೆ ಎಲ್ಲಿವರೆಗೂ ಇದೆಯೋ ಅಲ್ಲಿವರೆಗೂ ಮುಂದುವರಿತಾನೆ ಅಂತ ಹೇಳಿ ಹೇಳ್ತಾರೆ. 5 ವರ್ಷದವರೆಗೂ ಮುಂದುವರಿಯುತ್ತಾರೆ, 10 ವರ್ಷದವರೆಗೂ ಮುಂದುವರಿಯುತ್ತಾರೆ. ಅಧಿಕಾರ ಅವಧಿ 4 ವರ್ಷ, ಇವೆಲ್ಲ ಏನು ಬರೆದಿಲ್ಲ ಎಲ್ಲಿ ಸಂವಿಧಾನದಲ್ಲಿ ಬರೆದಿರೋದೇನು, ರಾಷ್ಟ್ರಪತಿಯ ಇಚ್ಛೆಯ ಇರುವವರೆಗೂ. ಹೌದಾ, ಇದು ನೆನಪಲ್ಲಿರಬೇಕು. ಇನ್ನ ಆರ್ಟಿಕಲ್ 75 ಸಬ್ ಕ್ಲಾಸ್ 3 ಏನ್ ಹೇಳ್ತೈತಿ ಅಂತ ಕೇಳಿದ್ರೆ, ಪ್ರಧಾನಮಂತ್ರಿ ಆತನ ಮಂತ್ರಿಮಂಡಲ ಯಾರಿಗೆ ಜವಾಬ್ದಾರಾಗಿರ್ತೈತಿ ಅಂತ ಕೇಳಿದ್ರೆ, ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ ಯಾರಿಗೆ ಜವಾಬ್ದಾರರಾಗಿರಬೇಕು ಅಂತೇಳಿ ಹೇಳ್ತೈತಿ. ಯಾವುದು ಆರ್ಟಿಕಲ್ 75 ಸಬ್ ಕ್ಲಾಸ್ 3. ಯಾರಿಗೆ ಜವಾಬ್ದಾರರಾಗಿರಬೇಕು ಅಂತಂದ್ರೆ, ಇವರು ಲೋಕಸಭೆಗೆ ಜವಾಬ್ದಾರರಾಗಿರಬೇಕು. ಆಲ್ ಮಿನಿಸ್ಟರ್ ಆರ್ ರೆಸ್ಪಾನ್ಸಿಬಲ್ ಟು ದಿ ಲೋಕಸಭಾ ಹೌಸ್ ಆಫ್ ದಿ ಪೀಪಲ್ಸ್ ಅಂತ ಹೇಳಿ ಬರೀತಾರೆ. ದೇರ್ ಇಸ್ ಅನ್ ವರ್ಡಿಂಗ್ಸ್ ಹೌಸ್ ಆಫ್ ದಿ ಪೀಪಲ್ಸ್. ಎಕ್ಸಾಮ್ ನೊಳಗೆ ಬರೀತಾರೆ ಹೌಸ್ ಆಫ್ ದಿ ಪೀಪಲ್ಸ್ ಅಂತ ಹೇಳಿ ಬರೆದ್ರು ಅಂತಂದ್ರೆ, ಸರಿ ಇದೆಲ್ಲಿ ನಾ ಕೇಳೇ ಇಲ್ಲ, ನಾ ಕೇಳಿದ್ ಲೋಕಸಭೆ ಅಂತ ಹೇಳಿ ನೀವು ಹಿಂಗೆ ವಿಚಾರ ಮಾಡ್ಕೊಂಡು ಕೂತ್ರಿ ಅಂದ್ರೆ, ಇಲ್ಲ, ಏನು ಹೌಸ್ ಆಫ್ ದಿ ಪೀಪಲ್ಸ್ ಇಟ್ ಮೀನ್ಸ್ ಲೋಕಸಭಾ. ಅಲ್ಲಿ ಅದಕ್ಕೆ ಹೇಳ್ತಾರೆ, ಇಲ್ಲೊಂದು ವರ್ಡ್ ಬರೀತಾರೆ, ದೇ ಸಿಂಕ್ ಟುಗೆದರ್ ಅಂಡ್ ದೇ ಸ್ವಿಮ್ ಟುಗೆದರ್ ಅಂತ. ಎಲ್ಲರೂ ಕೂಡೇನೆ ಈಜುತ್ತಾರೆ, ಎಲ್ಲರೂ ಕೂಡೇನೆ ಮುಳುಗುತ್ತಾರೆ. ಯಾವುದಕ್ಕೆ ಸಂಬಂಧಪಟ್ಟಂಗೆ, ಆರ್ಟಿಕಲ್ 75 ಸಬ್ ಕ್ಲಾಸ್ 3ಕ್ಕೆ ಸಂಬಂಧಪಟ್ಟಂಗೆ. ಯಾಕೆ ಅಂತಂದ್ರೆ, ನೋ ಕಾನ್ಫಿಡೆನ್ಸ್ ಮೋಷನ್ ಮೂವ್ ಆಗಿ ಅವಿಶ್ವಾಸ ಮತ ಟರಾವು ಪಾಸ್ ಆಗಿ ಅದೇನಾದ್ರೂ ಮೆಜಾರಿಟಿಯಿಂದ ಪಾಸ್ ಆಯ್ತು ಅಂತಂದ್ರೆ, ಆವಾಗ ನಾನು ತಪ್ಪು ಇಲ್ಲದೆ ಇದ್ರು ಕೂಡ, ನಾನು ಮಿನಿಸ್ಟರ್ ಆಗಿ ಆಯ್ಕೆ ಆದಾಗ ನನ್ನ ತಪ್ಪು ಇಲ್ಲದೆ ಇದ್ರು ಕೂಡ ನೀನು ಕೂಡ ರಿಸೈನ್ ಮಾಡ್ಬೇಕಾಗ್ತೈತಿ, ನಾನು ಕೂಡ ರಿಸೈನ್ ಮಾಡ್ಬೇಕಾಗ್ತೈತಿ. ಅದಕ್ಕೆ ಹೇಳೋದು ದೇ ಸಿಂಕ್ ಟುಗೆದರ್ ಅಂಡ್ ದೇ ಸ್ವಿಮ್ ಟುಗೆದರ್. ಎಲ್ಲರೂ ಕೂಡೇನೆ ಮುಳುಗ್ತಾರೆ, ಎಲ್ಲರೂ ಕೂಡೇನೆ ಈಜ್ತಾರೆ. ಯಾರಿಗೆ ಸಂಬಂಧಪಟ್ಟಂಗೆ? ಕ್ಯಾಬಿನೆಟ್ಗೆ ಸಂಬಂಧಪಟ್ಟಂಗೆ, ಮಂತ್ರಿಮಂಡಲಕ್ಕೆ ಸಂಬಂಧಪಟ್ಟಂಗೆ. ನೆನಪಲ್ಲಿರಲಿ. ಆರ್ಟಿಕಲ್ 75 ಸಬ್ ಕ್ಲಾಸ್ 3 ಏನ್ ಹೇಳ್ತೈತಿ? ಆಲ್ ಆರ್ ರೆಸ್ಪಾನ್ಸಿಬಲ್ ಟು ದಿ ಲೋಕಸಭಾ. ಲೋಕಸಭೆಗೆ ರೆಸ್ಪಾನ್ಸಿಬಲ್ ಆಗಿರಬೇಕು, ಜವಾಬ್ದಾರರಾಗಿರಬೇಕು, ಹೊಣೆಗಾರರಾಗಿರಬೇಕು ಅಂತ ಹೇಳ್ತೈತಿ ಆರ್ಟಿಕಲ್ 75 ಸಬ್ ಕ್ಲಾಸ್ 3. ಇನ್ನು ಆರ್ಟಿಕಲ್ 75 ಸಬ್ ಕ್ಲಾಸ್ 4 ಏನ್ ಹೇಳ್ತೈತಿ ಅಂತ ಹೇಳಿ ನೋಡೋದಾದ್ರೆ, ಆರ್ಟಿಕಲ್ 75 ಸಬ್ ಕ್ಲಾಸ್ 4 ಈ ಯಾರ ಆಯ್ಕೆಯಾದ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲವು ಏನೋ ಕೆಲಸ ಮಾಡಕ್ ಆಯ್ಕೆ ಮಾಡ್ಕೊಂಡಿರ್ತಾರೆ ರಾಷ್ಟ್ರಪತಿ. ಅವರಿಗೆ ಪ್ರಮಾಣ ವಚನ ಯಾರು ಬೋಧಿಸ್ತಾರೆ? ಹೂ ಶಾಲ್ ಅಡ್ಮಿನಿಸ್ಟರ್ ದಿ ಓತ್ ಅಂಡ್ ಅಫರ್ಮೇಷನ್ ಟು ದಿ ಕೌನ್ಸಿಲ್ ಆಫ್ ಮಿನಿಸ್ಟ್ರೀಸ್ ಆರ್ ಕ್ಯಾಬಿನೆಟ್ ಮಿನಿಸ್ಟರ್ಸ್. ಪ್ರಮಾಣ ವಚನ ಮತ್ತು ಸೀಕ್ರೆಸಿ, ಓತ್ ಅಂಡ್ ಸೀಕ್ರೆಸಿ ಶುಡ್ ಬಿ ಅಡ್ಮಿನಿಸ್ಟರ್ಡ್ ಬೈ ರಾಷ್ಟ್ರಪತಿ ಅಂತ ಬರೀತಾರೆ. ಪ್ರೆಸಿಡೆಂಟ್ ಆಫ್ ದಿ ನೇಷನ್ ಶಾಲ್ ಅಡ್ಮಿನಿಸ್ಟರ್ ಅಂಡ್ ಏನು ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲಕ್ಕೆ ರಾಷ್ಟ್ರಪತಿಗಳು ಗೌಪ್ಯತೆ ಮತ್ತು ಪ್ರಮಾಣ ವಚನವನ್ನ ಬೋಧಿಸ್ತಾರೆ. ಇದನ್ನ ಯಾವ್ದು ಹೇಳ್ತೈತಿ ಅಂದ್ರೆ, ಆರ್ಟಿಕಲ್ 75 ಸಬ್ ಕ್ಲಾಸ್ 4 ಹೇಳ್ತೈತಿ. ಇಲ್ಲಿ ಇನ್ನೊಂದು ವರ್ಡ್, ಬರೀ ಪ್ರಮಾಣ ವಚನ ಅಷ್ಟೇ ಅಲ್ಲ, ಗೌಪ್ಯತೆ ಅಂತಕ್ಕಂಥ ವರ್ಡ್ ಬರೀತಾರೆ, ಸೀಕ್ರೆಸಿ. ನಾವು ಪಾಕಿಸ್ತಾನದ ಮೇಲೆ ಬಾಂಬ್ ಹಾಕೋದಿವಿ, ಪಾಕಿಸ್ತಾನದ ಮೇಲೆ ಯುದ್ಧ ಮಾಡಬೇಕು ಅಂತ ಏನಾದ್ರು ಮಂತ್ರಿಮಂಡಲದೊಳಗೆ ಡಿಸೈಡ್ ಮಾಡ್ಕೊಂಡಿದ್ರು ಅಂತಂದ್ರೆ, ಅದನ್ನ ಹೊರಗೆ ಬಂದೇ ಇಲ್ರಿ ನಾವೆಲ್ಲರೂ ಪಾಕಿಸ್ತಾನದ ಮೇಲೆ ಯುದ್ಧ ಮಾಡೋದ್ರ ಅಂತೇಳಿ ಯಾರಾದ್ರೂ ಒಬ್ರು ಹೊರಗೆ ಹೇಳಂಗಿಲ್ಲ. ಇಲ್ಲ, ಫೋನ್ ಮಾಡಿ ಪಾಕಿಸ್ತಾನದ ಪ್ರಧಾನಿಗೆ, ಇಲ್ಲ ಪಾಕಿಸ್ತಾನದ ಮಿಲಿಟರಿ ಜನರಲ್ಗೆ ಫೋನ್ ಮಾಡಿ, ನೋಟಿಸ್ ಸಾಹೇಬ್ರೆ ನಾವು ನಿಮ್ಮ ಮೇಲೆ ಬಾಂಬ್ ಹಾಕೋದಿವ್ರಿ, ನಾವೆಲ್ಲ ಹಿಂಗ್ ಡಿಸ್ಕಷನ್ ಮಾಡಿ ಅಂತ ಅವ್ರಿಗೆ ಹೇಳಂಗಿಲ್ಲ. ಇದನ್ನ ಗೌಪ್ಯತೆ ಅಂತ ಬರೀತಾರೆ. ಯಾಕಂದ್ರೆ ಎಲ್ಲಾ ಕಾರ್ಬಾರ್ ಮಾಡೋರು ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲ. ಈ ಕಾರ್ಬಾರ್ ಮಾಡುವ ಸಮಯದೊಳಗೆ ಏನ್ ಮಾಡ್ತೀರಿ ಅಂತಂದ್ರೆ, ಕೆಲವೊಂದಿಷ್ಟು ಡಿಸಿಷನ್ ಗಳನ್ನ ತಗೊಂಡಿರ್ತೀರಿ. ಆ ಡಿಸಿಷನ್ ಹೊರಗೆ ಲೀಕ್ ಆಗ್ಲಾರ್ದಂಗ ನೋಡ್ಬೇಕು. ಅದಕ್ಕೆ ಇದನ್ನ ಗೌಪ್ಯತೆ ಅಂತ ಕರಿತೀವಿ. ಇಷ್ಟ ಆದ್ರೂ ಲೀಕ್ ಆಗ್ತವೆ, ಏನ್ ಮಾಡಕ್ ಬರೋದಿಲ್ಲ. ಅವರ ನಿಷ್ಠೆ ಎಲ್ಲಿರ್ತೈತಿ ಅನ್ನೋದ್ರ ಮೇಲೆ ಡಿಸೈಡ್ ಆಗ್ತೈತಿ. ಅದು ಸೆಕೆಂಡ್ರಿ, ಏನಾರೇ ಇರಲಿ. ಇದು ಆರ್ಟಿಕಲ್ 75 ಸಬ್ ಕ್ಲಾಸ್ 4 ಪ್ರಮಾಣ ವಚನ ಮತ್ತು ಗೌಪ್ಯತೆಯನ್ನ ರಾಷ್ಟ್ರಪತಿಗಳು ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲಕ್ಕೆ ಬೋಧಿಸುತ್ತಾರೆ. ನೆನಪಲ್ಲಿ ಇರಲಿ. ಇನ್ನು ಆರ್ಟಿಕಲ್ 75 ಸಬ್ ಕ್ಲಾಸ್ 5 ಮಂತ್ರಿಯಾದ ಯಾವುದೇ ವ್ಯಕ್ತಿ. ಆರ್ಟಿಕಲ್ 75 ಸಬ್ ಕ್ಲಾಸ್ 5 ಏನ್ ಹೇಳ್ತೈತಿ ಅಂದ್ರೆ, ಮಂತ್ರಿಯಾದ ಯಾವುದೇ ವ್ಯಕ್ತಿ ಸತತವಾಗಿ, ಕಂಟಿನ್ಯೂಸ್ಲಿ ಅಂತ ಬರೀತಾರೆ, ಕಂಜುಗೇಟಿವ್, ಸತತವಾಗಿ 6 ತಿಂಗಳ ಕಾಲ ಸಂಸತ್ತಿನ ಸದಸ್ಯನಾಗಿರದಿದ್ದರೆ ಅವನು ಮಂತ್ರಿಯಾಗಿ ಮುಂದುವರಿಯಲು ಅನರ್ಹ. ಏನಿದು ಆರ್ಟಿಕಲ್ 75 ಸಬ್ ಕ್ಲಾಸ್ 5? ಯಾವುದೇ ವ್ಯಕ್ತಿ ಮಂತ್ರಿಯಾಗಿ ಆಯ್ಕೆಯಾದ ನಂತರ ಅವನು 6 ತಿಂಗಳ ಒಳಗಾಗಿ ಯಾವುದಾದರೂ ಸದನದ ಸದಸ್ಯತ್ವವನ್ನ ಪಡಿಬೇಕು. ಇಲ್ಲ ಅಂತಂದ್ರೆ ಅವನು ಮಂತ್ರಿಯಾಗಿ ಮುಂದುವರಿಯುವಂತಿಲ್ಲ. ಅಂದ್ರ ಯಾವುದೇ ವ್ಯಕ್ತಿ, ಈಗ ನನ್ನೂ ಕೂಡ ಪ್ರಧಾನಮಂತ್ರಿಯ ಸಲಹೆ ಮೇರೆಗೆ ರಾಷ್ಟ್ರಪತಿಗಳು ನನ್ನನ್ನೇನಾದ್ರೂ ಡಿಫೆನ್ಸ್ ಮಿನಿಸ್ಟರ್ನಾಗಿ ಮಾಡಿದ್ರು ಅಂತಂದ್ರೆ, ರಕ್ಷಣಾ ಸಚಿವರನ್ನಾಗಿ ಮಾಡಿದ್ರು, ಅಥವಾ ಯಾವುದೇ ಸಚಿವರನ್ನಾಗಿ ಮಾಡಿದ್ರು ಅಂತಂದ್ರೆ, ನಾನೂ ಕೂಡ 6 ತಿಂಗಳ ಒಳಗಾಗಿ ಏನಾಗಬೇಕು, ಸಂಸತ್ತಿನ ಯಾವುದಾದರೂ ಸದನದ ಸದಸ್ಯನಾಗಬೇಕು. ಇರ್ಲಿಲ್ಲ ಅಂತಂದ್ರೆ ನನ್ನ ಪೋಸ್ಟ್ ಏನೈತಿಲ್ಲ, ಡಿಫೆನ್ಸ್ ಮಿನಿಸ್ಟರ್ ಪೋಸ್ಟ್, ಈ ಆಟೋಮೆಟಿಕ್ಲಿ ಡಿಸ್ಕ್ವಾಲಿಫೈ ಆಗ್ತೈತಿ, ಆಟೋಮೆಟಿಕ್ಲಿ ಟರ್ಮಿನೇಟ್ ಆಗ್ತೈತಿ. ಅಂದ್ರೆ ಇಲ್ಲಿಗೆ
ಎರಡು ವಿಷಯಗಳು ಸ್ಪಷ್ಟ ಆಗ್ತವೆ. ಏನು? ಯಾವುದೇ ಒಬ್ಬ ವ್ಯಕ್ತಿಯನ್ನ 6 ತಿಂಗಳ ಅವಧಿಯವರೆಗೂ ನೀನು ಸದಸ್ಯನಲ್ಲದ ವ್ಯಕ್ತಿಯನ್ನು, ಸಂಸತ್ತಿನ ಸದಸ್ಯನಲ್ಲದ ವ್ಯಕ್ತಿಯನ್ನು ಕೂಡ 6 ತಿಂಗಳ ಕಾಲ ಮಂತ್ರಿಯಾಗಿ ಆಯ್ಕೆ ಮಾಡಬಹುದು. ಒಂದನೇದಾದ್ರೆ 6 ತಿಂಗಳ ನಂತರ ಮಂತ್ರಿಯಾಗಿ ಆಯ್ಕೆಯಾದ ವ್ಯಕ್ತಿ 6 ತಿಂಗಳ ನಂತರ ಯಾವುದೇ ಸದನದ ಸದಸ್ಯ ಆಗಿರ್ತಿದ್ರೆ ಅವನ ಮಂತ್ರಿಗಿರಿ ರದ್ದಾಗ್ತಿತ್ತು. ಇದು ಏನು? MP ಇರಲಾರದ ಯಾವುದೇ ವ್ಯಕ್ತಿಯನ್ನು ಕೂಡ 6 ತಿಂಗಳ ಕಾಲ ನೀವು ಮಂತ್ರಿಯಾಗಿ ಆಯ್ಕೆ ಮಾಡಬಹುದು. 6 ತಿಂಗಳ ನಂತರ ಅವ ಏನಾಗಿರ್ಬೇಕು ಅಂತಂದ್ರ ಸದನದ ಸದಸ್ಯನಾಗಿರ್ಬೇಕು. ಇರ್ಲಿಲ್ಲ ಅಂತಂದ್ರೆ ಅವನ ಮಂತ್ರಿಗಿರಿ ರದ್ದಾಗ್ತೈತಿ. ವಿದಿನ್ ಫ್ರೇಮ್ ವರ್ಕ್ ಆಫ್ ದಿ ಟೈಮ್ ಫ್ರೇಮ್ ವರ್ಕ್ ಎಷ್ಟೈತಿ ಅಂತಂದ್ರೆ 6 ತಿಂಗಳ ಅವಧಿ ಐತಿ. ಅದು ಸತತವಾಗಿರ್ಬೇಕು. ಸತತವಾಗಿ ಅಂದ್ರೆ ಕಂಟಿನ್ಯೂಸ್. ಜನವರಿಯಿಂದ ಜೂನ್ ವರೆಗೂ ಅವನು ಜನವರಿ ಒಳಗೆ ಅವನು ಮಂತ್ರಿಯಾಗಿ ಆಯ್ಕೆ ಮಾಡಿರ್ತಾರೆ. ಜೂನ್ ವರೆಗೂ ಅವನು ಸದಸ್ಯತ್ವವನ್ನು ಪಡಿಲಿಲ್ಲ ಅಂತಂದ್ರೆ ಅವನ ಸದಸ್ಯತ್ವ ರದ್ದಾಗ್ತೈತಿ. ಇಲ್ಲ ಫೆಬ್ರವರಿ ಒಳಗೆ ಅವನು ಮಂತ್ರಿಯಾಗಿ ಆಯ್ಕೆ ಮಾಡಿದ್ರು ಅಂತಂದ್ರೆ ಅವ ಜುಲೈವರೆಗೂ ಮಂತ್ರಿ ಆಗಿರ್ತಾನೆ. ಜುಲೈ ಒಳಗಾಗಿ ಏನಾಗಬೇಕು ಅಂದ್ರೆ ಅವ ಸಂಸತ್ತಿನ ಸದಸ್ಯನಾಗಬೇಕು. ಬೇಡ ಮಾರ್ಚ್ನೊಳಗೆ ಆಯ್ಕೆ ಮಾಡಿದ್ರು ಅಂತಂದ್ರೆ ಆಗಸ್ಟ್ ಒಳಗಾಗಿ ಏನಾಗಿರ್ಬೇಕು. ವಿದಿನ್ ದ ಟೈಮ್ ಪೀರಿಯಡ್ ಆಫ್ ದಿ 6 months ಇಷ್ಟರೊಳಗನ ಅವನು ಈ ಶಾಲ್ ಬಿ ದ ಮೆಂಬರ್ ಆಫ್ ದಿ ಪಾರ್ಲಿಮೆಂಟ್ ಮಸ್ಟ್ ಅಂಡ್ ಶುಡ್ ಇಫ್ ಹಿ ವಾಂಟ್ ಟು ಕಂಟಿನ್ಯೂ ಆಸ್ ಅ ಮಿನಿಸ್ಟರ್. ನಾನು ಮಂತ್ರಿಯಾಗಿ ಮುಂದುವರಿಬೇಕು ಅಂತ ಅನ್ಕೊಂಡಿದ್ದ ಅಂತಂದ್ರೆ ಪಾರ್ಲಿಮೆಂಟ್ ನ ಸದಸ್ಯನ ಆಗಿರಲೇಬೇಕು. ಹೌದಾ? ಒಂದು ವಿಷಯ ಸ್ಪಷ್ಟ ಆಗ್ತೈತಿ. 6 ತಿಂಗಳ ಒಳಗಾಗಿ ಅವನು ಸದಸ್ಯತ್ವ ಪಡಿಬೇಕು. 6 ತಿಂಗಳ ಕಾಲ ಯಾವುದೇ ವ್ಯಕ್ತಿಯನ್ನ, ಸದಸ್ಯನಲ್ಲದ ವ್ಯಕ್ತಿಯನ್ನು ಕೂಡ ನೀವು ಮಂತ್ರಿಯಾಗಿ ಮಾಡಬಹುದು. ಆಮೇಲೆ ಕಂಪಲ್ಸರಿ ಸಂಸತ್ತಿನ ಸದಸ್ಯನಾಗಬೇಕು. ಅವ 6 ತಿಂಗಳ ನಂತರ ಅವ ಏನಾದ್ರೂ ಮಂತ್ರಿಯಾಗಿ ಮುಂದುವರಿಬೇಕು ಅಂದ್ರೆ ಅವ ಸಂಸತ್ತಿನ ಸದಸ್ಯನ ಆಗಿರಲೇಬೇಕು ಕಂಪಲ್ಸರಿ. ದಿಸ್ ಇಸ್ ಅನ್ ಕಂಡೀಷನ್. ಹೌದಾ? ಇದು ಆರ್ಟಿಕಲ್ 75 ಸಬ್ ಕ್ಲಾಸ್ 5. ಇನ್ನ ಇವರೆಲ್ಲ ನೇಮಕದು ಆದ್ರೂ ಇವ್ರದ್ದು ಅಧಿಕಾರಾವಧಿನೂ ಎಲ್ಲಾನು ಆಯ್ತು. ಇವ್ರಿಗೆ ಪೇಮೆಂಟ್ ಬಗ್ಗೆ ಹೇಳೋದು ಆರ್ಟಿಕಲ್ 75 ಸಬ್ ಕ್ಲಾಸ್ 6 ಏನ್ ಹೇಳ್ತೈತಿ ಅಂತ ನೋಡಿದ್ರೆ, ಪೇಮೆಂಟ್ ಬಗ್ಗೆ ಮಾತಾಡೋದು ಯಾವ್ದಪ್ಪ ಅಂತಂದ್ರೆ ಆರ್ಟಿಕಲ್ 75 ಸಬ್ ಕ್ಲಾಸ್ 6. ಏನು? ದುಡಿದವರಿಗೆ ದುಡಿತದ ಕೂಲಿ ಕೊಡಬೇಕು. ಇವ್ರು ಯಾರ ಸಂಬಂಧ ದುಡಿಯತ್ತಾರು? ರಾಷ್ಟ್ರಪತಿಯ ಸಲುವಾಗಿ ದುಡಿಯಾಕತ್ತಾರ. ಹೌದಾ? ರಾಷ್ಟ್ರಪತಿ ಮತ್ತು ಕೂಲಿಯನ್ನ ಕೊಡಬೇಕಲ್ಲ. ಇವರ ಕೂಲಿಯನ್ನ ನಿರ್ಧಾರ ಮಾಡೋದು ಯಾವ್ದಪ್ಪ ಅಂತಂದ್ರೆ ಸಂಸತ್ತು. ಪೇಮೆಂಟ್ ಅನ್ನ ನಿರ್ಧಾರ ಮಾಡೋದು ಸಂಸತ್ತು. ಯಾವಾಗ? ಕಾಲಕ್ಕೆ ಸಂಸತ್ತು ನಿರ್ಧರಿಸುವ ಗೌರವ ಧನವನ್ನ ಪಡಿತಾರೆ. ಯಾರು? ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲ ಗೌರವ ಧನವನ್ನ ಪಡೆಯುತ್ತಾರೆ. ಕಾಲಕ್ಕೆ ನಿರ್ಧರಿಸಿದ್ದು. ಯಾರು ನಿರ್ಧರಿಸಿರ್ತಾರೆ? ಸಂಸತ್ತು. ಇವರು ಸಂಸತ್ತು ಏನಾದ್ರೂ ನಿರ್ಧಾರ ಮಾಡ್ಲಿಲ್ಲ ಅಂತಂದ್ರೆ ಹೆಂಗ್ ಪೇಮೆಂಟ್ ತೋತಾರ ಅಂತಂದ್ರೆ ಶೆಡ್ಯೂಲ್ ಅನುಸೂಚಿ 2ರಲ್ಲಿ ಹೇಳಿರುವಂತೆ, ಅನುಸೂಚಿ 2ರಲ್ಲಿ ಹೇಳಿದಂತೆ 12 ಅನುಸೂಚಿ ಇದಾವೆ. 12 ಅನುಸೂಚಿಗಳಿಗೆ 2ನೇ ಅನುಸೂಚಿ ಪೇಮೆಂಟ್ಗಳ ಬಗ್ಗೆ ಹೇಳ್ತೈತೆ. ರಾಷ್ಟ್ರಪತಿಗೆ ಪೇಮೆಂಟ್ ಹೆಂಗ್ ಕೊಡಬೇಕು, ಈ ಮಂತ್ರಿಮಂಡಲಕ್ಕೆ ಪೇಮೆಂಟ್ ಹೆಂಗ್ ಕೊಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತೈತೆ ಅನುಸೂಚಿ. ಹೌದಾ? ಈ ಮಂತ್ರಿಮಂಡಲಕ್ಕೆ ಸಂಸತ್ತು ನಿರ್ಧರಿಸಿದ ಪೇಮೆಂಟ್ ಅನ್ನ ಕೊಡಬೇಕು. ಕಾಲಕ್ಕೆ ಸಂಸತ್ತು ನಿರ್ಧರಿಸುತ್ತೆ. ಅಂದ್ರೆ ಇಲ್ಲಿಗೆ ಸಂಸತ್ತಿಗೆ ಒಂದು ಅಧಿಕಾರ ಏನಪ್ಪಾ ಅಂತಂದ್ರೆ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲಕ್ಕೆ ಪೇಮೆಂಟ್ ಅನ್ನ ಕೊಡೋದು ಹೆಂಗ ಅಂತ ನಿರ್ಧಾರ ಮಾಡುವ ಅಧಿಕಾರ ಇರೋದು ಸಂಸತ್ತಿಗೆ. ನೆನಪಲ್ಲಿ ಇರಲಿ. ಅದು ಸಂಸತ್ತು ಏನಾದ್ರೂ ಡಿಟರ್ಮೈನ್ ಮಾಡಲಿಲ್ಲ ಅಂತಂದ್ರೆ ಅನುಸೂಚಿ 2ರಲ್ಲಿ ಹೇಳಿರುವಂತೆ ಪೇಮೆಂಟ್ ಅನ್ನ ಕೊಡಬೇಕು. ಇಲ್ಲಿ ಈ ಪಿಕ್ಚರ್ನೊಳಗೆ ರಾಷ್ಟ್ರಪತಿ ಬರೋದಿಲ್ಲ. ನೆನಪಲ್ಲಿರಲಿ. ರಾಷ್ಟ್ರಪತಿ ನಿರ್ಧರಿಸಿದ ಪೇಮೆಂಟ್ ಅನ್ನ ಪಡಿಬೇಕು ಅನ್ನೋದಿಲ್ಲ ಇಲ್ಲಿ. ರಾಷ್ಟ್ರಪತಿನ ಇಲ್ಲಪ್ಪ ಪ್ರಧಾನಮಂತ್ರಿ ಮತ್ತು ಆತನ ಮಂತ್ರಿಮಂಡಲಕ್ಕೆ ತಿಂಗಳಿಗೆ 2 ಕೋಟಿ ರೂಪಾಯಿ ಅಂತ ಫಿಕ್ಸ್ ಮಾಡಿನಪ್ಪ ಅನ್ನಕ್ ಬರಂಗಿಲ್ಲ. ಇಲ್ಲಿ ರಾಷ್ಟ್ರಪತಿ ಪಿಕ್ಚರ್ನಾಗನ ಇಲ್ಲ. ಯಾರ ಪಿಕ್ಚರ್ನಾಗ ಅದಾರು? ಸಂಸತ್ತು ಪಿಕ್ಚರ್ನೊಳಗೆ ಐತಿ. ನೆನಪಲ್ಲಿರಲಿ. ಇದಿಷ್ಟು ಮಾಹಿತಿ ಆರ್ಟಿಕಲ್ 75 ಸಬ್ ಕ್ಲಾಸ್ 1 ಏನ್ ಹಿಡಿದ ಆರ್ಟಿಕಲ್ 75 ಸಬ್ ಕ್ಲಾಸ್ 6 ಒಂದೇ ವಿಡಿಯೋದೊಳಗೆ ನಿಮಗೆ ತಿಳಿಸಿವಿ. ಈ ವಿಡಿಯೋ ನಿಮಗೆ ಎಲ್ಲರಿಗೂ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿತ್ತು ಅಂತ ಈ ವಿಡಿಯೋನ ಎಲ್ಲರಿಗೂ ಶೇರ್ ಮಾಡ್ರಿ. ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಮುಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 75 ಸಬ್ ಕ್ಲಾಸ್ 6 ಅಟಾರ್ನಿ ಜನರಲ್ ಅಂತಕ್ಕಂಥ ಪದವಿಯ ಬಗ್ಗೆ ಡಿಸ್ಕಷನ್ ಮಾಡೋಣ. ಸಾಂವಿಧಾನಿಕ ಪದವಿಯ ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.